ಸೊಸೆ 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 ಮನೆ ಮರ್ಯಾದೆ ಗೌರವ ಎಲ್ಲ ನಿನ್ ಕೈಲಿದೆ ಕಣೋ. ಅದನ್ನ ಉಳಿಸೋದು ನಿನ್ನ ಜವಾಬ್ದಾರಿ. ಅದಕ್ಕೆ ನೀನು ಅವಳನ್ನ ಮರೀಲೇಬೇಕು. ಅವಳನ್ನ ನಿನ್ ಮನಸ್ಸಿನ ಕಿತ್ ಹಾಕ್ಬೇಕು. ಕಿತ್ ಹಾಕ್ತೀನಿ ಅಂತ ನಂಗೆ ಮಾತು ಕೊಡು. ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ. ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ನಿನ್ನೆ ಕೇಳ್ತಾ ಇರೋದು, ಈ ಮನೆ ಮರ್ಯಾದೆನ ಉಳಿಸ್ತೀಯಾ ಅಳಿಸ್ತೀಯಾ ಹೇಳೋ. ಇಲ್ಲ ದೊಡ್ಡಮ್ಮ, ಈ ಮನೆ ನೆಮ್ಮದಿನ ಹಾಳು ಮಾಡೋ ಬುದ್ಧಿ ನನಗಿಲ್ಲ. ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಾನು ಹೊಸದನ್ನ ಮದುವೆ ಆಗ್ತೀನಿ. ನೀನ್ ತಗೊಳ್ಳೋ ಪ್ರತಿಯೊಂದು ನಿರ್ಧಾರದಲ್ಲೂ ನಿಮ್ಮ ತಾತ ಸೀತಾರಾಮಯ್ಯನವ್ರ ಮರ್ಯಾದೆ ಇರುತ್ತೆ ಅನ್ನೋದನ್ನ ಮರಿಬೇಡ. ಒಂದೇ ಸಮನೆ ನಿಟ್ಟುಸಿರು ಬಿಸುಗುಡುವ ತೀರದ ಮೌನ ತುಂಬಿ ತುಳುಕೋ ಕಂಗಳಲ್ಲಿ ಕರಗುತ್ತಿದೆ ಕನಸಿನ ಬಣ್ಣ ಎದೆಯ ಜೋಪಡಿಯ ಒಳಗೆ ಕಾಲಿಡದೆ ಕೊಲುತ್ತಿದೆ ಒಲವು ಮನದ ಕಾರ್ಮುಗಿಲಿನ ತುದಿಗೆ ಮಳೆ ಬೆಳ್ಳಿನಂತೆ ನೋವು ಕೊನೆಯಿರದ ಏಕಾಂತವೇ ಒಲವೇ ಅಪ್ಪ ಹುಚ್ಚುಚ್ಚಾಗಿ ಹೋಗ್ಬೇಡ ಅಂತ ಹೇಳಿದ್ದನ್ನ ಕೇಳ್ಕೊಂಡು ಕುತ್ಕೊಂಡ್ರೆ ಖಂಡಿತವಾಗ್ಲೂ ರಾಘವ್ ಮಾಮನ ನನಗೆ ಗಂಟ ಹಾಕ್ಬಿಡ್ತಾರೆ. ಇದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು. ಕೀರ್ತಿ, ಎಷ್ಟೋ ಪ್ರಯತ್ನ ಪಟ್ಟೆ, ಯಾವ್ದು ಫಲ ಕೊಡ್ಲಿಲ್ಲ. ನನಗ್ ನಿನ್ ಸಪೋರ್ಟ್ ಕೂಡ ಸಿಗ್ಲಿಲ್ಲ. ನೀನ್ ಗೆದ್ದೆ, ನಮ್ಮ ಮನೆಯವರು ಗೆದ್ರು. ಸುತ್ತಿದ್ ಮಾತ್ರ ನಮ್ ಪ್ರೀತಿ. ಅದ್ರ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನಾನು ಹೊಸದನ್ನ ಮದುವೆ ಆಗ್ತೀನಿ ಅಂತ ತೀರ್ಮಾನನೂ ಮಾಡಾಯ್ತು, ಮಾತು ಕೊಟ್ಟಾಯ್ತು. ಇವ್ರ ಆಸೆಗೆ ನಮ್ ಪ್ರೀತಿ ಬಲಿ ಆಯ್ತು. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಮಾತ್ರ ಈ ಮದ್ವೆಯಿಂದ ತಪ್ಪಿಸ್ಕೊಂಡ ಹಾಗೆ. ಯಾವುದೇ ಕಾರಣಕ್ಕೂ ಈ ಮನೆಯವರ ಆಸೆಗೆ ನನ್ನ ಪ್ರೀತಿ ಬಲಿ ಆಗ್ಬಾರ್ದು. ಮರ್ಯಾದೆ, ಮತ್ತೆ ಪ್ರಾಣ, ದೊಡ್ಡಮ್ಮನ ಮಾತು, ನಿನ್ ಒತ್ತಾಯ, ಈ ಮನೆ ಒಗ್ಗಟ್ಟು ಇದೆಲ್ಲ ಸೇರಿ ನನ್ನ ನಿನ್ನಿಂದ ಕಿತ್ಕೋತು. ಈಗ ಏನು ಮಾಡಕ್ಕಾಗಲ್ಲ. ವಸುಧಾನೆ ನನ್ನ ಹೆಂಡತಿ. ಯಾವುದೇ
ಕಾರಣಕ್ಕೂ ರಾಘವ್ ಮಾಮ ನನ್ ಗಂಡ ಆಗಕ್ ಸಾಧ್ಯನೇ ಇಲ್ಲ. ಓಡೋಗಿ ಆಮೇಲೆ ಈ ರೀತಿ ಲವ್ ಮಾಡ್ತಿದ್ದೆ ಅಂದ್ರೆ ಅವನ ಅರ್ಥ ಮಾಡ್ಕೊಳ್ತಾನೆ. ಮನೆಯವರೆಲ್ಲ ಒಂದಿಷ್ಟು ಬೈಬೋದು, ಬೈಸ್ಕೊಂಡ್ರಾಯ್ತು. ಒಟ್ನಲ್ಲಿ ನನ್ನ ಲವರ್ ನನಗೆ ತಾಳಿ ಕಟ್ಬಿಟ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಾನು ನೋಡೋಗೋದಂತೂ ಗ್ಯಾರಂಟಿ. ಹಾಳು ಮೊಬೈಲ್ ಒಂದನ್ನು ಕಿತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಬಂದೋಬಸ್ತ್ ಮಾಡೋ ಹಾಗಾಗುತ್ತೆ. ಬೇಡ ಬೇಡ ಬೇಡ, ಕೈಲಿ ಮೊಬೈಲ್ ಇಲ್ಲ ಅನ್ನೋ ಕಾರಣಕ್ಕೆ ಲವ್ವರೇ ಮನೆ ಹತ್ತಿರಕ್ಕೆ ಬಂದರೆ ಮಾನ ಹೋಗುತ್ತೆ. ಅಷ್ಟೇ ಅಲ್ಲ, ಇದರಿಂದ ಅವನು ಯಾರು ಅನ್ನೋದನ್ನು ಕಂಡು ಹಿಡಿದ್ರೆ ಅವನಿಗೊಂದು ವ್ಯವಸ್ಥೆ ಮಾಡಬಹುದು. ಅದು ಬಿಟ್ಟರೆ ವಸುಧಾನ್ ರೇಗಿ ಬಾಯಿ ಮುಚ್ಚಿಸ್ಬಹುದು. ಆದರೆ ಅವಳೇ ನನಗೆ ತಿರುಗಿಬಿದ್ರೆ ಬೇಡ ಬೇಡ, ಇದನ್ನ ಉಪಾಯವಾಗಿ ನಿಭಾಯಿಸ್ಬೇಕು. ಮಗಳೇ ಮಗಳೇ, ತಗೋ ಹಾಲು ಕುಡಿ. ನಂಗೆ ಬೇಕಾಗಿಲ್ಲ. ಸಿಟ್ ಮಾಡ್ಕೋಬೇಡ ಮಗಳೇ. ನೋಡ್ ಮಗಳೇ, ಬರೆಯೋ ಪರೀಕ್ಷೆಗಿಂತಲೂ ನಡೆಯೋ ಬದುಕು ಬಹಳ ಮುಖ್ಯ. ಇದು ನನ್ನ ಅನುಭವದ ಮಾತು. ನನ್ನ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀಯ. ಅದನ್ನ ಬಿಟ್ಟು ಸಿಟ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ಹೇಳು? ತಗೋ ಹಾಲು ಕುಡಿ. ನಂಗೆ ಬೇಕಾಗಿಲ್ಲ. ಯಾರದ ಮಗಳೇ ಫೋನು? ಅದು ಎಕ್ಸಾಮ್ಗೆ ಹೋಗಿಲ್ವಲ್ಲ, ಅದಕ್ಕೆ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಅನ್ಯಾಯವಾಗಿ 1 ವರ್ಷ ಹಾಳಾಯ್ತಲ್ಲ ಅಂತ ಬೈತಾ ಇದ್ದಾರೆ. ಇರೋ ಜೀವನದಲ್ಲಿ 1-2 ವರ್ಷ ಹಾಳಾದ್ರೂ ಪರವಾಗಿಲ್ಲ, ಆದ್ರೆ ಜೀವನನೇ ಹಾಳಾಗ್ಬಾರ್ದಲ್ವಾ? ಹಾಲು ಕುಡಿ ಮಗಳೇ. ಈಗ ನನ್ ಜೀವನ ಎಲ್ಲ ಹಾಳಾಗ್ತಿದೆ. ರಾಘವನ್ ಜೊತೆ ಸೇರಿ ಉದ್ಧಾರ ಆಗ್ತಿದೆ. ಇವತ್ತು ಚಪ್ರದ ಪೂಜೆ. ಯಾವುದೇ ಕಾರಣಕ್ಕೂ ಚಪ್ರದ ಪೂಜೆಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತಲೇ ನೀನು ಎಕ್ಸಾಮ್ ಹೋಗ್ಬೇಡ. ಹಾಲು ಕುಡಿ ಮಗಳೇ, ಪ್ಲೀಸ್ ಹಾಲು ಕುಡಿ ಮಗಳೇ. ಸಮಾಧಾನನಾ? ಎಲ್ಲಿ? ಬಾತ್ರೂಮ್ಗೆ. ಅದಕ್ಕೂ ಹೋಗಕ್ ಬಿಡಲ್ವಾ ನೀನು? ಅಯ್ಯೋ ಹೋಗ್ ಬಾಮ್ಮ, ಅದಕ್ಕೆ ಯಾರು ಬೇಡ ಅಂತಾರೆ? ಹಲೋ, ನಾನೇ ಮಾತಾಡ್ತಾ ಇರೋದು. ಹೌದು, ಬರ್ಬೇಕಿತ್ತು. ಆದ್ರೆ ಇವಾಗ ನನ್ನ ಕಾಲೇಜಿಗೆ ಬರಕ್ ಆಗ್ತಾ ಇಲ್ಲ. ಈಗ ತುಂಬಾ ತೊಂದರೆ ಆಗಿದೆ. ನನ್ನ ನಿನ್ನ ಮನೆಯಿಂದ ಆಚೆಗೆ ಕಳಿಸ್ತಾ ಇಲ್ಲ. ನೀನೇ ಏನಾದ್ರೂ ಮಾಡಿ ನಮ್ಮ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕು ಪ್ಲೀಸ್. ಏನು ಹಾಗ? ಅಲ್ಲ, ನೀನ್ ನಮ್ಮ ಮನೆಗೆ ಬರೋದು ಯಾವಾಗ? ಇದನ್ನೆಲ್ಲ ಸರ್ವೆ ಮಾಡೋದು ಯಾವಾಗ? ನಾವು ಓಡೋಗೋ ಪ್ಲಾನ್ ಮಾಡೋದು ಯಾವಾಗ? ಅಷ್ಟೊಳಗೆ ನಮ್ಮ ಮದ್ವೆ ಮುಗ್ದೋಗಿರತ್ತೆ. ಏನೋಪ್ಪ, ನೀನ್ ಕೊಡೋ ಧೈರ್ಯದ ಮೇಲೆ ನಾನು ಬದುಕಿರೋದು. ಆದ್ರೆ ಒಂದೊಂದು ಸತ್ಯ, ಈ ಮದ್ವೆ ಮುಗಿಯೋದ್ರೊಳಗೆ ನೀನೇನಾದ್ರೂ ನನ್ ಬಂದು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ನೇಣಾಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನೂ ಇಲ್ಲ. ಅದೇ ಚಪ್ರದ ಶಾಸ್ತ್ರಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ, ಕರೆಯಕ್ ಬನ್ನಿ. ಮದ್ವೆ ಹೆಣ್ಣಲ್ಲಿ ಕಾಣ್ತಾ ಇಲ್ಲ. ಇನ್ನೂ ರೆಡಿ ಆಗ್ತಿದ್ದಾಳ ಅವಳು. ಹಿಡ್ಕೊ, ಕರ್ಕೊಂಡ್ ಬರ್ತೀನಿ. ಹೆಣ್ಣು ಬರ್ತಾ ಇದೆ, ಹೆಣ್ಣು ಬರ್ತಾ ಇದೆ. ದಾರಿ ಬಿಡಿ, ದಾರಿ ಕೊಡಿ, ಸ್ವಲ್ಪ ದಾರಿ ಕೊಡಿಮ್ಮ. ಬನ್ನಿ ಬನ್ನಿ. ನಿಧಾನ ಯಾಕೆ ಮಗ್ಳೇ. ಇಷ್ಟೊತ್ತು? ಏನಕ್ಕ ಹೀಗಂತೀರಾ? ಮದುವೆ ಹೆಣ್ಣು ರೆಡಿ ಆಗುದು ಅಂದ್ರೆ ತಮಾಷೆ ಮಾತಾ? ನಮ್ ಭಾವ ಮದುವೆ ಹೆಣ್ಣಿನ ನೆರಳಿನ ತರ ನೀವು ಓಡಾಡ್ಕೊಂಡಿದ್ದೀರಾ. ಹೌದು ಬಾವ, ಇವಳಿಗೆ ನಾನ್ ನೆರಳಿದ್ದ ಹಾಗೆ, ನನಗೆ ಈ ಮನೆ ನೆರಳಿದ್ದ ಹಾಗೆ. ಒಟ್ನಲ್ಲಿ
ನನ್ನ ಮಗಳು ನೆರಳು ಬಿಟ್ಟು ಕದಲಬಾರ್ದು ಅನ್ನೋದು ನನ್ನ ಆಸೆ. ಚಪ್ಪಲ್ ಶಾಸ್ತ್ರ ಶುರು ಮಾಡಿ. ರಾಘ ಬಾ ಮುಂದೆ ಬಾ. ಹಿಂದಿನ ಕಾಲದಲ್ಲಿ ಹಾಕೋ ಈ ಚಪ್ರದ ಕೆಳಗಡೆನೆ ಮದುವೆ ನಡೀತಾ ಇತ್ತು. ಮದುವೆ ಆಗೋ ಗಂಡು ಹೆಣ್ಣಿನ ಜೀವನ ಈ ಚಪ್ರದ ತರಾನೇ ಹಸುರಾಗಿರ್ಲಿ ಅನ್ನೋ ಕಾರಣಕ್ಕೆ ಚಪ್ರ ಹಾಕ್ತಾರೆ, ಚಪ್ರ ಶಾಸ್ತ್ರ ಮಾಡ್ತಾರೆ, ಹಾಗೆ ಪೂಜೆನೂ ಮಾಡ್ತಾರೆ. ಮಾಡಿ ಮಾಡಿ. ಸದ್ಯ ಬಂದ. ಬಾಬಾ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಪೂಜೆ. ಚಿಕ್ಕವ್ವ, ಹಂಗೆ ಚಪ್ರಕ್ಕೊಂದು ಹಾಡ್ಬಿಡು. ಅಯ್ಯೋ ದಯವಿಟ್ಟು ಬೇಡಿ. ನಿಮ್ ಹಾಡ್ ಕೇಳಿದ್ರೆ ಊರ್ ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಅವ್ರನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಒಳಗಡೆ ಹಾಡ್ಕೊಳ್ಳಿ, ಕೇಳೋರು ಯಾರು ಇರಲ್ಲ. ನೋಡಿ, ನೀವೆಲ್ಲ ಹಾಡಾಡೋದು, ಜನ ಎಲ್ಲ ಬಂದು ಸೇರೋದು, ಇನ್ನೂ ಎರಡು ಹಾಡಾಡಿ ಅಂತ ಹೇಳೋದು, ಅದೆಲ್ಲ ಯಾಕೆ ಬೇಕು? ಮನೆಗೆ ಹೋದ್ಮೇಲೆ ಅದೆಷ್ಟು ಹಾಡ್ಬೇಕಾದ್ರೆ ಹಾಡಿ. ರಾಘವ್, ಇವತ್ತು ನಿನ್ನ ಮದ್ವೆ ಚಪ್ರದ ಪೂಜೆ. ಮುಖದಲ್ಲಿ ಒಂದ್ ಸ್ವಲ್ಪ ನಗು ಇಟ್ಕೋ. ಇಲ್ಲ ಅಂದ್ರೆ ಈ ಮನೆಯವರೆಲ್ಲ ಈ ಮದ್ವೆ ನಿನಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲಿ ಹೋದ್ಯೋ ಮಾರುತಿ? ಇದನ್ನ ಅಲ್ಲೇ ಇಟ್ ಬಂದಿರೋ. ಇದೇನಿದು? ಅನ್ನ ಕಲಿಸ್ತಾ ಇದ್ದೀರಾ? ಇನ್ ಸ್ವಲ್ಪ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೋಬಹುದಾಗಿತ್ತು ಊಟಕ್ಕೆ. ನನ್ಗಲ್ಲ ಅಕ್ಕ, ನನ್ನ ಮಗಳಿಗೆ. ಪಾಪ ಬೆಳಗ್ಗೆಯಿಂದ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿದ್ದಾಳೆ. ಇದ್ದಕ್ಕ ಇದ್ದ ಹಾಗೆ ಮಗಳ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಪ್ರೀತಿ ಅಲ್ಲ ಅಕ್ಕ, ಜವಾಬ್ದಾರಿ. ಮದ್ವೆಗೆ ಮುಂಚೆ ತಂದೆ ಆದವನು ಮಗಳಿಗೆ ಮಾಡ್ಬೇಕಾದ ಜವಾಬ್ದಾರಿನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕಲ್ಲ. ಮಗಳೇ ಮಗಳೇ ಮಗಳೇ, ತಗೋ ಮಗಳೇ, ಮಗಳೇ, ನಾನೇ ನನ್ನ ಕೈಯಾರೆ ಕಲ್ಸ್ಕೊಂಡ್ಬಂದೀನಿ. ಪಾಪ ಬೆಳಗ್ಗೆಯಿಂದ ಹೊಟ್ಟೆಗೆ ಸರಿಯಾಗಿ ಏನು ತಿಂದಿರಾ? ತಗೋಮ್ಮ. ನಂಗೆ ಹಸ್ವಿಲ್ಲ. ನನಗೆ ಗೊತ್ತು ಮಗಳೇ, ನನ್ನ ಮೇಲಿನ ಕೋಪಕ್ಕೆ ಹಸಿವಿದ್ರು ಇಲ್ಲ ಅಂತ ಹೇಳ್ತಿದ್ಯಾ. ಮಗಳೇ, ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಕಂದ. ತಗೋ 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 ಜಾಣಮರಿ, ತಗೋ. ನೀನ ತಿನ್ಸೋದ್ ಬೇಕಾಗಿಲ್ಲ, ನಾನು ತಿನ್ಕೊಡು. ಅಲ್ಲಮ್ಮ, ಫೋನ್ ಯಾವ್ದು? ನಾನು ನೋಡಿ ತಿನ್ಕೊಡು, ನೀವು ಊಟ ಮಾಡು. ಅಯ್ಯೋ ಬೇಡ, ಬೇರೆಯವ್ರ ಫೋನ್ ನೋಡ್ಬಾರ್ದು, ಮುಟ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ನಿಂಗಿಲ್ವಾ? ಕಾಮನ್ ಸೆನ್ಸ್ ಇಟ್ಕೊಂಡ್ರೆ ಮನೆ ಹಾಳಾಗೋಗುತ್ತೆ ಅಂತ ನಮ್ಮ ತಾತ ಹೇಳ್ತಿದ್ರಮ್ಮ. ನಾನು ಯಾರ್ದೋ ಫೋನ್ ನೋಡ್ತಿಲ್ಲ, ನನ್ನ ಮಗಳು ತಾನೇ. ಅಪ್ಪ ನೋಡ್ಬೋದು, ಕೊಡು. ಬೇಡ, ಮಗಳಾದ್ರೂ ಸರಿ, ಹೆಂಡತಿ ಆದ್ರೂ ಸರಿ, ಬೇರೆಯವ್ರ ಪರ್ಸು, ಬೇರೆಯವ್ರ ಫೋನು, ಬೇರೆಯವ್ರ ಲೆಟರು, ಈ ಮೂರನ್ನು ನೋಡ್ಬಾರ್ದು. ಆಯ್ತು ಬಿಡು ಮಗಳೇ, ನೀನು ಊಟ ಮಾಡು. ಅಯ್ಯೋ, ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಇನ್ನೂ ಸ್ವಲ್ಪ ತಿನ್ನು ಮಗಳ. ಯಾಕೋ ಹೊಟ್ಟೆ ಹಿಡ್ಕೊಂಡ್ಬಿಡ್ತು ಮಗಳೇ. ಈಗ ನೀನ್ ಕೈ ತೊಳೆಯಕ್ಕೆ ಬಚ್ಚ ಮನೆಗೆ ಹೋಗ್ತೀಯ ಅಲ್ವಾ? ಹೊಟ್ಟೆ ತೊಳಸ್ತಾ ಇದೆ, ಒಂದ್ ನಿಮಿಷ ಹೋಗಿ ಬಂದ್ಬಿಡ್ತೀನಿ. ನೀನ್ ಆಮೇಲೆ ಹೋಗುವಂತಮ್ಮ. ಬಂದ್ಬಿಟ್ಟೆ. ಭಗವಂತ, ಏನಪ್ಪ ಕರ್ಮ ಇದು. ಓ ದೇವ್ರೇ, ಯಾಕಪ್ಪ ಹಿಂಗ್ ಕಷ್ಟ ಕೊಡ್ತೀಯಾ? ಅಯ್ಯೋ ಅಮ್ಮ. ನಮ್ಮಪ್ಪ ಯಾಕೆ ಇವತ್ತು ಒಳ್ಳೆ ಹುಚ್ಚುಚ್ಚುನ್ ತರ ಆಡ್ತಿದಾರೋ ನಂಗಂತೂ ಗೊತ್ತಾಗ್ತಿಲ್ಲ.
ಸಾರಿ ಕಣೋ, ಈಗ ನಿನ್ ಫೋನ್ ರಿಸೀವ್ ಮಾಡಕ್ ಆಗಲ್ಲ. ಅಪ್ಪ ಈಗ ಸ್ವಲ್ಪ ನಿರಾಳ ಆಯ್ತಪ್ಪ, ಆರಾಮ ಅನಿಸ್ತಿದೆ. ಈಗ ನೀನು ಹೋಗ್ ಮಗ್ಳೆ. ಎಷ್ಟು ಹೊತ್ತು ಅಂತ ಕೈ ಒಣಗಿಸ್ತಾ ಕೂತಿರ್ತೀಯ? ಹೋಗಪ್ಪ, ಹೋಗಮ್ಮ, ಹೋಗು. ಹಲೋ, ಯಾಕೆ ಆಗ್ಲಿಂದ ಫೋನ್ ತೆಗಿತಿಲ್ಲ? ನಮ್ಮಪ್ಪ ಶನಿ ತರ ಬೆನ್ನಿಂದಲೇ ಬಿದ್ದಿದ್ದಾರೆ. ನಾನು ಏನ್ ಮಾಡ್ತಾ ಇಲ್ಲಿ? ಸರಿ, ನಾನು ಹೇಳೋದು ಕೇಳು. ನಾನು ನಿಮ್ಮ ಮನೆ ಕಾಂಪೌಂಡ್ ಎಂಟ್ರಾಗಿ ಹೊರಗಡೆ ಎಲ್ಲ ನೋಡಿದೆ. ಅದನ್ನ ನನ್ ಗಮನಿಸ್ದೆ. ಆದ್ರೆ ನಿನ್ನ ಮನೆಯಿಂದ ಹಾರಿಸ್ಕೊಂಡು ಹೋಗೋಕೆ ಯಾವ ಐಡಿಯಾನು ನಂಗೆ ಸಿಗ್ತಾ ಇಲ್ಲ. ನೀನೇನಾದ್ರೂ ಮಾಡ್ಲೇಬೇಕು ಕಣೋ. ಆದ್ರೆ ಹಗ್ಲೊತ್ತಲ್ಲಿ ಎಲ್ರ ಮುಂದೆ ನಿನ್ನ ಗೊತ್ತಾಗ್ದಾಗ ಕರ್ಕೊಂಡು ಹೋಗೋದು ಬಹಳ ಕಷ್ಟ. ಹಾಗಂತ ರಾತ್ರಿವರೆಗೂ ಕಾಯ್ತಾ ಕೂತ್ರೆ ರಿಸೆಪ್ಷನ್ ಮುಗ್ದೋಗುತ್ತೆ. ಆಗೋದು ರಿಸೆಪ್ಷನ್ ತಾನೆ, ಮದ್ವೆ ಅಲ್ವಲ್ಲ. ಅಂದ್ರೆ ನೀನ್ ಆರಾಮಾಗಿ ರಿಸೆಪ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಚಿನ್ನ. ನಿನ್ ರಿಸೆಪ್ಷನ್ಗೆ ನಾನೂ ಬರ್ತೀನಿ. ಹಾಗೆ ನಿಮ್ಮ ಮನೆನೆಲ್ಲ ಒಂದ್ಸತಿ ನೋಡೋ ಅವಕಾಶನೂ ಸಿಕ್ಕಾಗತ್ತೆ. ನಿನ್ನನ್ನು ಹಾರಿಸ್ಕೊಂಡು ಹೋಗೋಕ್ಕೂ ಯಾವ್ದಾದ್ರು ದಾರಿ ಸಿಗ್ಬಹುದು. ತಕ್ಷಣ ಅವಾಗ ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀನಿ. ಆದ್ರೆ ಆ ಅವಕಾಶ ಸಿಕ್ಕೇ ಸಿಗತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಡೋಂಟ್ ವರಿ ಡಿಯರ್, ಇವತ್ ನಾವಿಬ್ರು ಓಡ್ ಹೋಗೋದಂತೂ ಖಂಡಿತ. ಹಾರಿಸ್ಕೊಂಡು ಹೋಗೋ ಗಂಡ್ಸೆ, ನನ್ ರಿಸೆಪ್ಷನ್ಗೆ ತಪ್ಪದೆ ಬಾರಪ್ಪ. ಓಕೆ, ಬಾಯ್, ಲವ್ ಯು. ಇಲ್ಲೇನಪ್ಪ ಮಾಡ್ತಾ ಇದ್ಯಾ? ಯಾಕೋ ಹೊಟ್ಟೆ ಮತ್ತೆ ತೊಳಸ್ತಾ ಇದೆ ಮಗಳೇ, ಒಂದ್ ನಿಮಿಷ. ಬೇರೆ ಟಾಯ್ಲೆಟ್ಗೆ ಹೋಗ್ಬಾರ್ದಾ? ಎಲ್ಲ ಟಾಯ್ಲೆಟ್ಗಳು ಎಂಗೇಜ್ ಆಗಿವೆ ಮಗಳೇ, ನಿನ್ ಬಾಯ್ ಕಡೆ. ಅಮ್ಮ ಮಗಳೇ, ಅಪ್ಪನಿಗೆ ಯಾಮಾರಿಸಿ ಬಚ್ಚನ್ ಮನೇಲಿ ಮಾತಾಡಿದ್ರೆ ವಿಷಯ ಅಪ್ಪನ ಕಿವಿಗೆ ಬೀಳಲ್ಲ ಅನ್ಕೊಂಡ್ಯಾ? ನಿಮ್ಮಪ್ಪ ಜಗತ್ಕಿಲ್ಲ. ನಮ್ಮಪ್ಪ ಶನಿ ತರ ಬೆನ್ನಿಂದಲೇ ಬಿದ್ದಿದ್ದಾರೆ. ನಾನು ಏನ್ ಮಾಡ್ತಾ ಇಲ್ಲಿ? ಹೌದಮ್ಮ, ಮಕ್ಕಳ ಪಾಲ್ಗೆ ತಂದೆ ಅಂದ್ರು ಯಾವತ್ತೂ ಶನಿಗಳೇ. ನೀನೇನಾದ್ರೂ ಮಾಡ್ಲೇಬೇಕು ಕಣೋ. ಹಾಗಂತ ರಾತ್ರಿವರೆಗೂ ಕಾಯ್ತಾ ಕೂತ್ರೆ ರಿಸೆಪ್ಷನ್ ಮುಗ್ದೋಗುತ್ತೆ. ಸಿಗ್ದೇ ಇದ್ರೆ ರಿಸೆಪ್ಷನ್ ಬರ್ತೀಯನೋ ಬಟ್ಟಿ ಮಗನೇ, ಬಾ. ಇವತ್ತು ನನ್ನ ಕೈಗೆ ನೀನು ಸಿಗಬೇಕು. ನೀನು ತುಂಡು ತುಂಡ ಕತ್ತರಿಸಿಲ್ಲ ಅಂದ್ರೆ ನನ್ನ ಹೆಸರು ಬಾಲಕೃಷ್ಣನೇ ಅಲ್ಲ. ಬಾರು. ಓಕೆ, ಬಾಯ್, ಲವ್ ಯು. ಲವ್ ಅಂತೆ ಲವ್ವು, ಲವ್ ಅಲ್ಲ ಕಣೆ, ಇವತ್ತು ನೀನು ಲವ್ವರ್ ಸಾವು. ಉಳಿಯುವ ತುಟಿಗಳ ಮೌನದಲ್ಲಿ ಹೊಲಿಯುವುದೇತಕ್ಕೆ. ಲೇಟ್ ಆಯ್ತು. ಬಂದೆ. ಕೀರ್ತಿ, ಏನಿನ್ನು ಹಾಗೆ ಕೂತಿದ್ಯಾ? ರೆಡಿ ಆಗೋದಿಲ್ವಾ? ಹತ್ತಿರದವ್ರು ನಾವೇ ಲೇಟ್ ಆಗೋದ್ರೆ ಏನ್ ಚೆನ್ನಾಗಿರುತ್ತೆ. ನಡಿ ಬೇಗ ಹೋಗಿ, 5 ನಿಮಿಷಕ್ಕೆ ರೆಡಿ ಆಗ್ಬಾ. ಎಲ್ಲಿಗೆ? ಕೇಳೋ ಪ್ರಶ್ನೆನ ತಂಗಿಮ್ಮ, ರಾಘವನ್ ರಿಸೆಪ್ಷನ್ಗೆ. ನೀವು ಹತ್ರದವ್ರು, ಹೋಗ್ ಬನ್ನಿ. ಆದ್ರೆ ನನ್ಗೋಸ್ಕರ 5 ನಿಮಿಷ ಕಾಯ್ತೀರಾ ಪ್ಲೀಸ್? ನಾವ್ಯಾಕೆ ಕಾಯ್ಬೇಕು? ಯಾರಿಗ್ ಗೊತ್ತು, ಮನಸ್ಸು ಬದಲಾಯಿಸಿ ನಾನು ಬರ್ತೀನಿ ಅಂತ ಅಂದ್ರು ಅನ್ಬೋದು. ಖಾಲಿ ಹೃದಯದ ಗುಡಿಸಲಿಗೆ ಬೇಲಿಯು ಏತಕ್ಕೆ ಒಲಿದಿರುವ ಒಲವಿನ ಕರೆಯ ಕಡೆಗಣಿಸಿ ಕೊರಗುವುದೇತಕ್ಕೆ. ಬೆಳಗ್ಗೆ ಕೆಟ್ಟಿದ್ದೆ ನಿನಗೆ. ಈ ಉಂಗ್ರ ಏನಕ್ಕೆ ಹಾಕೊಂಡೆ ನೀನು? ಇದು ನಮ್ಮ ಅತ್ತಿಗೆಗೆ ಎಂಗೇಜ್ಮೆಂಟ್ಗೆ ಅಂತ ಮಾಡ್ಸಿರೋ ಉಂಗ್ರ.